ಲಿಂಗಾಯತರು ಸನಾತನ ಧರ್ಮದವರಲ್ಲ. ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಮುಂಚೆ ಸಾವಿರಾರು ವಚನಗಳಲ್ಲಿ ಸಾಕ್ಷಿಗಳನ್ನು ಹುಡುಕಿದಾಗ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂದ್ರಲ್ಲ. ನಮ್ಮ ಮನಸ್ಸು ತಿಳಿಯಾಗಿದ್ರೆ ಸಂಪೂರ್ಣ ಸತ್ಯ ಗೊತ್ತಾಗ್ತದೆ. ಬಹಳ ನೇರವಾಗಿ ಪ್ರಶ್ನೆ ಕೇಳಬೇಕು ಅಂದ್ರೆ ಲಿಂಗಾಯತರು ಸನಾತನ ಧರ್ಮದವರಲ್ಲ ಅಂತ ಹೇಳಿ ಬಹಳ ಒಂದು ದೊಡ್ಡ ಕೂಗನ್ನ ಒಂದು ಷಡ್ಯಂತ್ರದ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಕೂಗಿ ಹೇಳ್ತಾ ಇದೆ. ನಿಮಗೆ ಅದರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಲಿಂಗಾಯತರು ನಿಜವಾಗ್ಲೂ ಸನಾತನ ಧರ್ಮಕ್ಕೆ ಸೇರಿದಾರೋ ಇಲ್ವೋ ಏನಿಸುತ್ತೆ? ನಾವು ಸತ್ಯವನ್ನ ಪರೀಕ್ಷೆ ಮಾಡ್ಬೇಕು. ಹೌದು, ಸತ್ಯ ಹುಡುಕ್ಬೇಕು. ಸತ್ಯ ಹುಡುಕ್ಬೇಕು. ಹೌದು. ಅದು ಬಿಟ್ಟು ಪರ ವಿರೋಧದಲ್ಲಿ ನಿಂತು ಇವನು ಈಗ ಬಸವಣ್ಣನ ಉದಾಹರಣೆ ತಗೊಂಡು ಸನಾತನ ಧರ್ಮದ ಪರ ಇದ್ದನ ವಿರೋಧ ಇದ್ದನ ಅನ್ನೋದಷ್ಟಕ್ಕೆ ನಮ್ಮ ಒಂದು ಚಿಂತನೆ ಸೀಮಿತ ಆಗ್ಬಿಟ್ರೆ ಬಸವಣ್ಣನ ನಿಜವಾದ ಸತ್ಯ ಯಾವುದು ಅಂತ ನಮ್ಗೆ ಗೊತ್ತಾಗಲ್ಲ. ಆಧ್ಯಾತ್ಮದಲ್ಲಿ ನೀವು ಹುಡುಕಾಟ ಮಾಡಿದ್ರೆ ಆಧ್ಯಾತ್ಮದಲ್ಲಿ ಯಾರು ಕೂಡ ಪರ ವಿರೋಧ ಇಲ್ಲ, ವಿಜ್ಞಾನದಲ್ಲಿ ಯಾರು ಪರ ವಿರೋಧ ಇಲ್ಲ, ಮಧ್ಯದಲ್ಲಿ ರಾಜಕೀಯ ಇದೆಯಲ್ಲ, ಇಲ್ಲಿ ಪರ ವಿರೋಧ. ಈ ಪರ ವಿರೋಧದ ಗೊಂದಲದಲ್ಲಿ ಸತ್ಯ ಕಳೆದೋಗ್ಬಿಟ್ಟಿದೆ. ಸತ್ಯವನ್ನೇನಾದ್ರೂ ಹುಡ್ಕೋಣ ಅಂತ ಆ ರೀತಿ ಹೇಗೆ ಹುಡುಕೋದು? ನಾನು ಯಾವುದೋ ಒಂದು ನಂಬುತ್ತೇನೆ ಅನ್ನೋದಕ್ಕಿಂತ, ನಾನು ಪರ ಇದ್ದೀನಿ ನಾನು ವಿರೋಧ ಅಂತ ನಂಬ್ಕೊಳ್ಳೋದಕ್ಕಿಂತ ಮೊದಲು ನನಗೆ ಏನು ಗೊತ್ತಿಲ್ಲ ಅನ್ನೋದನ್ನ ನಾವು ಅಧ್ಯಯನ ಮಾಡ್ಕೊಂಡು ವಿಜ್ಞಾನ ಆರಂಭ ಆಗೋದು ನನಗೆ ಗೊತ್ತಿಲ್ಲ ಅನ್ನೋದ್ರಿಂದ, ಹೌದು ನನಗೆ ಗೊತ್ತು ಅನ್ನೋದ್ರಿಂದ ಆರಂಭ ಆದ್ರೆ ನಾ ಏನು ಕಲಿಯೋದಕ್ಕಾಗಲ್ಲ. ಮುಗೀತು ಗೊತ್ತು ಅಂದ್ರೆ ಮುಗೀತು. ಅಂದ್ರೆ ಈಗ ನಾವು ಈ ಒಂದು ಡಿಸ್ಕಷನ್ ನ ನಮಗೇನು ಗೊತ್ತಿಲ್ಲ, ನೋಡೋಣ ಏನ್ ಸತ್ಯ ಅಂತ ಹುಡುಕಾಟ ಮಾಡೋಣ ಅಂತ ನೀವು ಹೇಳ್ತೀವಿ. ಹುಡುಕಾಟ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ಸಾಕ್ಷಿಗಳು ಹುಡುಕ್ತಾ ಹೋಗ್ತೀವಿ. ಸಾಕ್ಷಿಗಳನ್ನು ಹುಡುಕಿದಾಗ ಆ ಸಾಕ್ಷಿಯನ್ನ ನಮ್ಮಲ್ಲಿ ಸೈನ್ಸ್ ಅಲ್ಲಿ ಸೆಲೆಕ್ಷನ್ ಬಯಾಸ್ ಅಂತ ಯಾವ್ದಾರ ಒಂದು ಪ್ರಯೋಗ ಮಾಡ್ಬೇಕಾದ್ರೆ ನೀವು ಆಯ್ಕೆ ಮಾಡ್ಕೊಬೇಕಾದ್ರೇನೆ ನಾ ಇವಾಗ ಸನಾತನ ಧರ್ಮದ ಪರ ಇದ್ದೀನಿ, ಪರ ಇರೋ ಒಂದೆರಡು ಎಕ್ಸಾಂಪಲ್ ತಗೊಂಡು ತೋರಿಸ್ಬಿಡ್ತೀನಿ. ಅಂದ್ರೆ ಈಗ ಕೆಲವೊಬ್ರು ಸ್ವಾಮಿಗಳು ಮಾಡ್ತಾ ಇದ್ದಾರಲ್ಲ, ಕೆಲವೊಂದಿಷ್ಟು ಈ ನಮ್ಮ ಆಚರಣೆಗಳ ವಿರುದ್ಧ ಇರುವ ಕೆಲವೊಂದಿಷ್ಟು ವಚನಗಳನ್ನ ಸೆಲೆಕ್ಟಿವ್ ಆಗಿ ತಗೊಂಡು ಅದನ್ನ ಒಂದು ದಾಳದ ತರ ಬಳಸ್ತಾ ಇದ್ದಾರೆ. ಈ ತರ ನಡೀತಾ ಇದೆ. ಹೌದು, ಫಾರ್ ಎಕ್ಸಾಂಪಲ್ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಅಂದ ತಕ್ಷಣ ಹಂಗಾರೆ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು, ಹಂಗಾದ್ರೆ ನಾವು ಈ ದೇವರುಗಳನ್ನ ಪೂಜೆ ಮಾಡಬಾರ್ದು ಅಂತ ಹೇಳಿದ್ರ ವಚನಕಾರರು. ಈ ರೀತಿಯ ಒಂದು ಸೆಲೆಕ್ಟಿವ್ ಅಪ್ರೋಚ್ ಸಮಾಜದಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ನಿಜವಾಗ್ಲು. ಇದು ಬರೀ ಧಾರ್ಮಿಕ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ರಾಜಕೀಯ ಕ್ಷೇತ್ರ ಅನ್ನೋದು ಎಲ್ಲ ಕಡೆ ಸೆಲೆಕ್ಟಿವ್ ಆಗಿ ಒಂದು ಎಕ್ಸಾಂಪಲ್ ತೋರಿಸ್ಬಿಡೋದು, ಇಂಥ ಮನುಷ್ಯ ಇದೇ ರೀತಿ ಇದ್ದ ಅಂತ ನಿರೂಪಣೆ ಮಾಡ್ಬಿಡೋದು. ಇದಕ್ಕೆ ನಾವು ಸೆಲೆಕ್ಷನ್ ಬಯಾಸ್ ಬರಬಾರ್ದು ಅಂತ ಹೇಳಿದ್ರೆ ನಾವು ಅನ್ಬಯಾಸ್ಡ್ ಆಗಿರ್ಬೇಕು. ಪೂರ್ವಾಗ್ರಹ ಪೀಡಿತರಾಗದೆ ವೈಜ್ಞಾನಿಕ ನೆಲೆಗಟ್ಟಲ್ಲಿ ನಿಂತು ಅದನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕು. ಆ ಸೆಲೆಕ್ಟ್ ಮಾಡಿದಾಗ ನಮ್ಗೆ ಸರಿಯಾದಂತ ಉತ್ತರ ನಮಗೆ ಸಿಗ್ತಾ ಹೋಗ್ತದೆ. ನಮ್ಗೆ ಏನಪ್ಪಾ ಆಧಾರ? ಬಸವಣ್ಣನ ನೋಡಿದ್ರೆ ಅಥವಾ ನಮ್ಮ ಶರಣರ ವಿಚಾರವನ್ನು ನಾವು ತಿಳಿಬೇಕು ಅಂತ ಹೇಳಿದ್ರೆ ನಮಗೆ ವಚನಗಳೇ ಆಧಾರ. ಬೇರೆ ಬೇರೆ ಆಧಾರಗಳು ಸಿಗ್ತಾ ಹೋಗುತ್ತೆ. ವಚನ ಕಾಲದಲ್ಲಿ ಹೇಳಿದಂತ, ಅವರ ಕಾಲದಲ್ಲಿ ಬದುಕಿದ್ದಂತ ಬೇರೆ ಬೇರೆಯವ್ರು ಬರೆದಿರುವಂತ ಒಂದು ಕೃತಿಗಳು ನಮಗೆ ಸಿಗ್ತವೆ. ಆ ವಚನಕಾರರೇ ಬರೆದಿರುವಂತ ಕೃತಿಗಳು ಸಿಗುತ್ತೆ. ಅದಾದ ನಂತರ ಅವ್ರ ಕಾಲ ಕಳೆದೋದ ನಂತರ 11ನೇ ಶತಮಾನದಿಂದ 12ನೇ ಶತಮಾನದಿಂದ ಇಲ್ಲಿನ ತನಕ 21ನೇ ಶತಮಾನದ ಏನು ಗ್ಯಾಪ್ ಇದೆಯಲ್ಲ, ಇಲ್ಲಿ ಬಂದು ಹೋಗಿರುವಂತ ಹಲವಾರು ತಲೆಮಾರುಗಳಿದಾವೆ. ಆಯಾ ಕಾಲಘಟ್ಟದಲ್ಲಿ ಬರಿತಾ ಬಂದಿದೆ. ಇವರೆಲ್ಲರದನ್ನು ನಾವು ಗಮನಿಸ್ತಾ ಹೋದ್ರೆ ನಮಗೆ ಯಾರು ಮುಖ್ಯ ವಚನಕಾರರನ್ನು ತಿಳಿಬೇಕಂತ ಹೇಳಿದ್ರೆ 21ನೇ ಶತಮಾನದಲ್ಲಿ ಬರ್ತಿರುವಂತ ಕಲಬುರ್ಗಿ ಅವ್ರು ನೋಡ್ಬೇಕಾ, ಅಥವಾ ಆ 12ನೇ ಶತಮಾನದ ವಚನಗಳು ನಮಗೆ ಸಾಕ್ಷಿಣ ಅಂತ ತಗೊಂಡು ವಚನಗಳೇ ಸಾಕ್ಷಿ, ಅದೇ ಅಲ್ಟಿಮೇಟ್ ಸಾಕ್ಷಿ. ಬೇರೆಯವ್ರದ್ದು ವಿಮರ್ಶೆ ಅದನ್ನ ಹಂಗೆ ಅಂತ ಅವ್ರ ದೃಷ್ಟಿಕೋನದಿಂದ ಅವ್ರು ಅದನ್ನೇನೋ ತಿಳಿಸೋಕೆ ಅಥವಾ ಬೇಕು ಅಂತ ಬಳಸೋಕೆ ಏನೋ ಮಾಡಿರ್ಬೋದು. ಬಟ್ ನಿಜವಾದ ಸತ್ಯ ಇರೋದು ವಚನಗಳಲ್ಲಿ. ಹೌದು, ಆ ವಚನಗಳನ್ನ ಅಧ್ಯಯನ ಮಾಡ್ಬೇಕಾದ್ರೆ ಮತ್ತೆ ನಾವು ಈ ಒಂದು ಪರ ವಿರೋಧದ ಗೊಂದಲದಲ್ಲಿ ಹೋದ್ರೆ ನಮಗೆ ಬೇಕಾದ ಸಿಗುತ್ತೆ. ಪರವಾಗಿರೋರ್ಗೂ ಸಾಕ್ಷಿಗಳು ಸಿಗುತ್ತೆ, ವಿರೋಧವಾಗಿರೋರ್ಗೂ ಸಾಕ್ಷಿಗಳು ವಚನದಲ್ಲಿ ಇದೆ. ಈಗ ಚಾಲ್ತಿ ಇರೋ ವಿಚಾರ ನೀವು ಹೇಳ್ದಂಗೆ ವೇದಗಳನ್ನ ವಿರೋಧ ಮಾಡಿದ್ರು, ಸನಾತನ ಧರ್ಮವನ್ನು ವಿರೋಧ ಮಾಡಿ ಕಟ್ಟಿದ್ರು ಅಂತ ಹೇಳಿ ಒಂದು ಚಾಲ್ತಿ ಇರೋ ವಿಚಾರ. ಅದಕ್ಕೆ ನಾನೊಂದು ಉದಾಹರಣೆ, ಸ್ಪೆಸಿಫಿಕ್ ಕ್ವೆಶನ್ ಕೇಳಿದ್ರೆ ಈಗ ಅದೇ ವಚನಕ್ಕೆ ಬರೋಣ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂದ್ರಲ್ಲ, ಅಂದ್ರೆ ಅವರು ಮೂರ್ತಿ ಪೂಜೆನ ವಿರೋಧ ಮಾಡಿದ್ರ ಅಂತ ಡೈರೆಕ್ಟ್ ಪ್ರಶ್ನೆ. ಮೂರ್ತಿ ಪೂಜೆ ಮಾಡೋರು ಲಿಂಗಾಯತರಲ್ಲ, ಹಾಗಾಗಿ ನೀವ್ಯಾರು ಮೂರ್ತಿ ಪೂಜೆ ಮಾಡಬೇಡಿ ಅಂತ ಈ ಒಂದು ವಚನವನ್ನ ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ. ಶಿವಶರಣರು ನಿಜವಾಗ್ಲೂ ಮೂರ್ತಿ ಪೂಜೆಯನ್ನ ವಿರೋಧ ಮಾಡ್ತಿದ್ರ? ಬಹಳ ದೊಡ್ಡ ಪ್ರಶ್ನೆ ಇದು. ಅವ್ರು ಮೂರ್ತಿ ಪೂಜೆಯನ್ನು ವಿರೋಧ ಮಾಡಿದ್ರ ಅಂತ ನಾವು ನೋಡ್ಲಿಕ್ಕೆ ಏನ್ ಮಾಡಿದ್ರು, ಅವ್ರ ವಚನಗಳಲ್ಲಿ ಏನ್ ಹೇಳ್ತಾ ಬಗ್ಗೆ ಅಂತ
ಸ್ಪಷ್ಟವಾಗಿ ಮೂರ್ತಿ ಪೂಜೆಗೆ ವಿರೋಧ ಎಲ್ಲಿ ನಿರಾಕಾರದಿಂದ ಆರಂಭ ಮಾಡ್ಕೊಳ್ತಾರೆ. ಯಾರು ಮುಸಲ್ಮಾನರು ಏನು ವಾದ ಇದೆಯಲ್ಲ ನಿರಾಕಾರ ಭಗವಂತ ಇದು ನಮ್ಮಲ್ಲೂ ಇದೆ, ಸಾಂಖ್ಯದಲ್ಲಿ ನಿರಾಕಾರ ತತ್ವನೇ ಇರೋದು. ಮೂಲ ಸ್ವರೂಪ ನಿರಾಕಾರ ನಿರಾಕಾರ ಅಂತ ಇರೋದು. ಹೌದು ಹೌದು. ಆ ನಿರಾಕಾರ ತತ್ವಕ್ಕೆ ನಿರಾಕಾರ ಮತ್ತೆ ಸಾಕಾರಕ್ಕೆ ಬಸವಣ್ಣ ಯಾವ ರೀತಿ ಒಂದು ಉದಾಹರಣೆ ಕೊಡ್ತಾನೆ ಅಂತ ನಾವು ನೋಡ್ಬೇಕು. ಕೆಲವು ವಚನಗಳಲ್ಲಿ ಆಕಾರ ಸ್ವರೂಪವಾದ ಶಿವನ ಆಕಾರವನ್ನು ಹೇಳ್ತಾ ಬರ್ತಾನೆ. ಶಿವನ ಆಕಾರವನ್ನ ತನ್ನ ಜಟೆಯಿಂದ ಹಿಡಿದು, ಗಂಗೆಯಿಂದ ಹಿಡಿದು, ನಾಗದಿಂದ ಹಿಡಿದು ಆ ಎಲ್ಲ ಆಭರಣಗಳನ್ನ ಭೂಷಣಗಳನ್ನು ವರ್ಣಿಸ್ತಾ ಅವನ್ನ ಪೂರ್ತಿ ದೇಹವನ್ನು ವರ್ಣನೆ ಮಾಡಿ ಭಗವಂತ ಹೇಳ್ತಾನೆ. ನಮ್ಮ ಬಸವಣ್ಣ ಹೇಳ್ತಾನೆ, ಅಂದ್ರೆ ಬಸವಣ್ಣನವರೇ ಶಿವನ ವರ್ಣನೆ ಮಾಡ್ತಾರೆ. ವರ್ಣನೆ ಮಾಡಿ ನಿನ್ನ ಹೃದಯ ಪೀಠದಲ್ಲಿರುವ ಒಂದು ಜಾಗ ನನಗೆ ಸಾಕು ಅಂತ ಹೇಳ್ತಾನೆ. ಕೊರಳಲ್ಲಿರುವಂತ ನಾಗ, ಅದು ನಾಗನ ಒಂದು ಸ್ಥಾನ ಆಯ್ತು. ತಲೆಯಲ್ಲಿ ಚಂದ್ರನಿಗೆ ಸ್ಥಾನ ಇದೆ, ಗಂಗೆ ಸ್ಥಾನ ಇದೆ. ನನಗೆ ನಿನ್ನ ಹೃದಯದಲ್ಲಿ ಹೃದಯ ಪೀಠವನ್ನು ತೆರೆದುಕೊಡು ಅಂತ ಹೇಳಿ ಇಲ್ಲಿ ಆಕಾರವನ್ನು ವರ್ಣನೆ ಮಾಡ್ದ. ಆ ನಿರಾಕಾರ ಅಂತ ಬಸವಣ್ಣ ನಿರಾಕಾರಿ ಅಂತ ಹೇಳುವ, ನಿರಾಕಾರವಾದಿ ಅಂತ ಹೇಳೋಕ್ಕಾಗಲ್ಲ. ಇನ್ನೊಂದು ವಚನದಲ್ಲಿ ಸ್ಪಷ್ಟವಾಗಿ ಆಕಾರ ನಿರಾಕಾರವೆಂಬೆರಡು ರೂಪ ಧರಿಸಿಪ್ಪೆಯಾಗಿ, ಸರಿಯಾಗಿ ಕೇಳಿಸ್ಕೊಳ್ಳಿ ಎಲ್ಲರೂ, ಇದೇ ತಪ್ಪು ನಾವು ಮಾಡ್ತಾರೆ. ನಾವೆಲ್ಲರೂ ಕೂಡ ಬಸವಣ್ಣನ ನಿಲುವಿನಿಂದ ಯಾವ ತಪ್ಪಿಗೆ ಬಿದ್ದಿದ್ದೀವಿ ಅಂತ ಹೇಳಿ ಪರವಿರೋಧದ ಗೊಂದಲದಲ್ಲಿ ಬಸವಣ್ಣನ ನಿಲುವು ಏನಿತ್ತು, ನೀನು ಆಕಾರ ನಿರಾಕಾರವೆಂಬ ಎರಡು ರೂಪವ ಹಿಡಿದಿಪ್ಪೆಯಾಗಿ ಒಂದ ಹಿಡಿದು ಒಂದ ಬಿಟ್ಟರೆ ಅದೇ ಕೊರತೆ. ಮುಗಿತಲ್ಲ, ಒಂದ ಹಿಡಿದು ಒಂದ ಬಿಟ್ಟರೆ ಅದೇ ಮುಗಿತಲ್ಲ. ಅಲ್ಲೇ ಸತ್ಯ ದರ್ಶನ ಮಾಡಿದ್ರಲ್ಲ ಬಸವಣ್ಣನವರೇ. ನೀವು ಒಂದನ್ನ ಹಿಡ್ಕೊಂಡಿದ್ರೆ ನೀವು ಅಲ್ಲೇ ಕೊರತೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅಷ್ಟೇ.